ಸಿದ್ದರಾಮಯ್ಯನವರು ಹೇಳಿದಂಥ ಒಂದು ಹೇಳಿಕೆ, ಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ದೊಡ್ಡ ಕಿಡಿಯನ್ನು ಎಬ್ಬಿಸಿದೆ. ಹಿಜಾಬ್ ವರ್ಸಸ್ ಕೇಸರಿ ಶುರುವಾಗಿದೆ. ಈಗ ಹಿಜಾಬ್ ವಾಪಸ್ ಪಡೆದಿದ್ದೀವಿ ಅಂತ ಸಿಎಂ ಏನು ಹೇಳಿದ್ರು, ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಕಿಡಿಕಾರಿದೆ. ಅವರೇನಾದರೂ ಹಿಜಾಬ್ ಧರಿಸಿದರೆ ಯುವಕರು ಕೇಸರಿ ಧರಿಸ್ತಾರೆ. ಬಜರಂಗ ದಳದ ಮುಖಂಡ ರಘು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಯ್ತು, ಹಿಜಾಬನ್ನು ಧರಿಸ್ಲಿ, ನಮ್ಮ ಮಕ್ಕಳು ಕೇಸರಿ ಧರಿಸ್ತಾರೆ. ಇನ್ನು ಸಿಎಂ ವಿರುದ್ಧ ಮಾಜಿ ಶಾಸಕ ರೇಣುಕಾಚಾರ್ಯ ಕೂಡ ಕಿಡಿಕಾರಿದ್ದಾರೆ. ಹಾಗಾದ್ರೆ ಬನ್ನಿ, ಇವರಿಬ್ಬರು ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ದಾರೆ ನೋಡೋಣ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಹಿಜಾಬ್ ವಾಪಸ್ ಪಡೆದದ್ದೇ ಆದರೆ ಕೇಸರಿ ಟವಲನ್ನು ನಮ್ಮ ವಿದ್ಯಾರ್ಥಿನಿಯರು ಹಾಕ್ಕೊಂಡು ಬರ್ತಾರೆ. ಇದು ಶತಸಿದ್ಧ. ಇದನ್ನು ಸರ್ಕಾರ ಆದೇಶ ಮಾಡಿರಿ. ಹಿಜಾಬ್ ವಾಪಸ್ ತಗೊಂಡ್ರೆ ಮತ್ತು ಕೇಸರಿ ತಪ್ಪೇನಿದೆ? ಕುಂಕುಮ ಹಚ್ಚಲ್ಲ ಅಂತೀರಿ, ಪೇಟ ಹಾಕಲ್ಲ ಅಂತ ಹೇಳ್ತೀರಿ, ಕೇಸರಿ ಟವಲ್ ಹಾಕಲ್ಲ ಅಂತ ಹೇಳ್ತೀರಿ, ಮುಸ್ಲಿಂ ಟೋಪಿ ಹಾಕ್ಯಂತೀರಿ. ನಾವು ಮುಸಲ್ಮಾನರನ್ನ ಟೀಕೆ ಮಾಡ, ಅಲ್ಪಸಂಖ್ಯಾತ ಟೀಕೆ ಮಾಡಲ್ಲ. ಯಾರು ದುಷ್ಟಶಕ್ತಿಗಳು, ದೇಶದ್ರೋಹಿಗಳು ಅಂಥವ್ರಷ್ಟೇ ಭಾರತ್ ಮಾತೆಗೆ ಜಯನನ್ನ ನಾವು ಸ್ವಾಗತ ಮಾಡ್ತೀವಿ. ಇವತ್ತು ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಹೇಳೋಕ್ಕೆ ಒಂದು ಇಚ್ಛೆ ಪಡುತ್ತೆ. ಏನು ಅಂತ ಕೇಳಿದ್ರೆ, ಅಕಸ್ಮಾತಾಗಿ ಅವರು ಹಿಜಾಬ್ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಬರೋದೇ ಆದರೆ ಎಲ್ಲ ಶಾಲಾ ಮಕ್ಕಳುಗಳಿಗೆ, ಮನೆಗಳಿಗೆ ಮತ್ತು ಅವರ ಮನೆಗಳಲ್ಲಿ ಕೇಸರಿ ಅಂತ ಹೇಳ್ತಕ್ಕಂತಹ ಶಾಲನ್ನು ಹಾಕ್ಕೊಂಡು ಮತ್ತು ಪ್ರತಿದಿನ ಗಣಪತಿಯ ಭಜನೆಯೊಂದಿಗೆ ಶಾಲಾ ಕಾಲೇಜುಗಳಿಗೆ ಒಳಗಡೆ ಹೋಗಬೇಕು. ಮತ್ತು ಏನು ಸರಸ್ವತಿ ಪೂಜೆಯನ್ನು ಮಾಡಬೇಕಾಗಿದೆ, ತಿಂಗಳಿಗೊಂದು ಸಲ ಪೂಜೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕಾರ್ಯಗಳು ಮತ್ತೆ ಪ್ರಾರಂಭ ಆಗುತ್ತೆ. ಈ ಶೈಕ್ಷಣಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು ಬೆರೆಸಬಾರ್ದು ಅಂತೇಳಿ ನಾನು ಸಿದ್ದರಾಮಯ್ಯನವ್ರಿಗೆ ಮನವಿಯನ್ನು ಮಾಡ್ತೀನಿ. ಮತ್ತು ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಪ್ರಾರಂಭ ಆಗುತ್ತೆ. ಇದೇ ರೀತಿಯಾದಂಥ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಸಹ ನಾವು ವಿಶ್ವ ಹಿಂದೂ ಪರಿಷತ್ ಕೊಡ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸಿದ್ದರಾಮಯ್ಯನವರು ಮೂರ್ಖರಲ್ಲ, ದಡ್ಡರಲ್ಲ, ಬೇಕು ಅಂತಲೇ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ತುಷ್ಟೀಕರಣದ ಒಂದು ಭಾಗ ಅನ್ನುವಂಥದ್ದು ಜೋಶಿಯವರ ಆರೋಪ. ಜೊತೆಗೆ ಮುಂದೆ ಈಗ ಬೇರೆ ಬೇರೆ ಕಡೆಗೆ ಯಾರಾದರೂ ಬೇಡ ಅಂತ ಅಂತಾರ ಹಾಕೊಂಬಂದರೆ, ನೀವು ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಹಾಕೊಂಬರಬೇಡಿ ಅನ್ನುವಂಥದ್ದು ಜೋಶಿಯವರ ಮಾತು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ BH ಯಡಿಯೂರಪ್ಪ, ವಿಜಯೇಂದ್ರ ಮತ್ತು R ಅಶೋಕ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಳ್ಳೋಕೆ ಹೊರಟಿದ್ದಾರೋ ಇದನ್ನು ನಾನು ಖಂಡಿಸ್ತೇನೆ. ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬೆರೆಗಳಲ್ಲಿ ವ್ಯತ್ಯಾಸ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಅದನ್ನು ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಏನು ಈ ತೀರ್ಮಾನ ತಗೊಂಡಿದ್ದಾರೆ. ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯನವ್ರನ್ನು ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ? ಇವೆಲ್ಲ ರಾಜಕೀಯ ದೊಂಬರಾಟವನ್ನು ಮುಖ್ಯಮಂತ್ರಿಗಳು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೆ ಸಾಧ್ಯ ಇಲ್ಲ. ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನು ಸಹ ಮರೆತು ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ. ಇದನ್ನು ಖಂಡಿಸ್ತೇನೆ. ಈಗಲಾದರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ. ಇದು ನಾಡಿನ ಉದ್ದಗಲಿಗೆ ಎಲ್ಲರೂ ಸಹ ಈ ಒಂದು ಸಿದ್ದರಾಮಯ್ಯನವರ ತೀರ್ಮಾನವನ್ನು ಖಂಡಿಸ್ತಾ ಇದ್ದಾರೆ. ಈಗಲಾದರೂ ಜಾಗೃತರಾಗಿ ಮೊದಲಿದ್ದಂತೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ. ಸಮವಸ್ತ್ರವನ್ನು ಸಿದ್ದರಾಮಯ್ಯನವ್ರು ಬಂದ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ, ಹಿಂದಿನಿಂದಲೂ ಕೂಡ ಆ ಪದ್ಧತಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಉದ್ದೇಶ ಏನು ಅಂತ ಹೇಳಿದ್ರೆ, ಶಾಲಾ ಕಾಲೇಜಿಗೆ ಮಕ್ಕಳು ಬರ್ತಕ್ಕಂಥದ್ದು ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಮುಂಚೂಣಿಗೆ ಬಂದು ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನುವ ಸದುದ್ದೇಶ ಇರ್ತಕ್ಕಂಥದ್ದು. ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು. ನಿಮ್ಮ ರೀತಿ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಅಲ್ಲ. ಸಿದ್ದರಾಮಯ್ಯನವರು ಹೊಸ ಅಸ್ತ್ರ ಹುಡುಕಿದ್ದಾರೆ. ನನಗೆ ಏಕಾಏಕಿ ಹಿಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆತ್ತೆ, ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನಗಳು ಬಂದಿದೆ. ಹೊಸದಾಗಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ಅಟ್ಲೀಸ್ಟ್ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಾದರೂ ಕೂಡ
ನಾವು ಯಾವುದೇ ಧರ್ಮಕ್ಕೆ ಜಾತಿಗೆ ಸೇರಿದವರಲ್ಲ ಗೊತ್ತಾಗಬಾರ್ದು. ಅಲ್ಲಿ ಅವರು SC ಇರ್ಬೋದು, ಮುಂದುವರೆದವ್ರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಪಾರ್ಸಿ ಇರ್ಬೋದು, ಇವೆಲ್ಲ ಗೊತ್ತಾಗಬಾರ್ದು. ಆ ರೀತಿ ವಿದ್ಯಾಭ್ಯಾಸವನ್ನು ಕಲಿಯುವಂಥದ್ದು ನಮ್ಮ ಸಂಸ್ಕೃತಿ. ಇನ್ನು ಬೊಮ್ಮಾಯಿಯವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಯಾರು ನಿಷೇಧ ಮಾಡಿದ್ರು, ನಾವು ಹೇಳಿದ್ದೇನು ಅಂದರೆ ಡ್ರೆಸ್ ಕೋಡ್ ಬಗ್ಗೆ ಮಾತ್ರ ಮಾತಾಡಿರುವಂಥದ್ದು. ಯಾರಾದರೂ ಹಿಜಾಬನ್ನು ನಿಷೇಧ ಮಾಡಿದಾರಾ? ನಿಷೇಧ ಮಾಡದೇ ಇರುವಂಥದ್ದು ನಿಷೇಧ ನಾವು ವಾಪಸ್ ತಗೊಳ್ತೀವಿ ಅನ್ನೋದ್ರಲ್ಲಿ ಏನು ಅರ್ಥ ಇದೆ ಅಂತ ಕೇಳ್ತಾರೆ ಬೊಮ್ಮಾಯಿಯವರು. ಬನ್ನಿ, ಬೊಮ್ಮಾಯಿಯವರು ಮತ್ತು ಯತ್ನಾಳ್ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ನೋಡಿ, ಮೊದಲು ಹಿಜಾಬ್ ನಿಷೇಧ ಆಜ್ಞೆನೇ ಇಲ್ಲ ಹಿಂತಕ್ಕೊಳ್ಳೋಕ್ಕೆ. ಇವತ್ತು ಹಿಜಾಬು ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಶಿಕ್ಷಣ ಸಂಸ್ಥೆ ಬಿಟ್ಟರೆ ಬೇರೆ ಎಲ್ಲ ಕಡೆ ಇವತ್ತು ಹಾಕ್ಕೊಳ್ಳೋಕೆ ಅವಕಾಶ ಇದೆ ಮತ್ತು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಮಾರ್ಕೆಟಲ್ಲಿ, ಅವರ ಮದುವೆಗಳಲ್ಲಿ ಅಥವಾ ನಮ್ಮ ವಿಧಾನಸಭೆಯಲ್ಲೂ ಕೂಡ ಹಿಜಾಬ್ ಹಾಕಿದೆ. ಹೀಗಾಗಿ ಹಿಜಾಬ್ ನಿಷೇಧ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಯಾವತ್ತೂ ಅಪಪ್ರಚಾರ ಮಾಡಿದೆ. ಅದೇ ಗುಂಗಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ನಿಷೇಧ ಮಾಡ್ತಿದ್ದಾರೆ. ಹಿಜಾಬ್ ನಿಷೇಧ ಪ್ರಶ್ನೆನೇ ಇಲ್ಲ. ಈಗ ಅವರು ಆಜ್ಞೆ ಹಿಂದೆ ತಕ್ಕೋಬೇಕಾದ್ರೆ 1984ರಲ್ಲಿ ಏನೋ ಒಂದು ಸಮಗ್ರ ಶಿಕ್ಷಣದ ಬಗ್ಗೆ ಕಾನೂನನ್ನು ಮಾಡಿದ್ವಿ. ಅದರಲ್ಲಿ ಸಮವಸ್ತ್ರವನ್ನು ಏನು ಮಾಡಬೇಕಂತ ಹೇಳಿದ್ದು ಅದನ್ನು ನಾವು ಪುನರುಚ್ಚಾರ ಮಾಡಿದ್ವಿ ನಮ್ಮ ಅವಧಿಯಲ್ಲಿ. ಏನೇ ಇಲ್ಲ, ತುಷ್ಟೀಕರಣ ಬಿಟ್ಟರೆ ಇವರಿಗೆ ನಮಗೆ ಹೇಳ್ತಾರೆ ರಾಮ ಮಂದಿರ ಅದನ್ನ ಇದನ್ನು ಮಾಡಿ ನೀವೇನು ಮಾಡ್ಲಕತ್ತೀರಿ? ಟಿಪ್ಪು ಸುಲ್ತಾನನ ವೈಭವೀಕರಣ ಮಾಡ್ತೀರಿ. ಇಂಥವೆಲ್ಲ ಹಿಜಾಬ್ ಅಂತ ಓದ್ತಾರ್ಲಕತ್ತಿ. ಮಕ್ಕಳಲ್ಲಿ ವಿಷ ತುಂಬೋ ಕೆಲಸ ನೀವು ಮಾಡ್ಲಕತ್ತಿ. ಹಾಂ, ಎರಡನೇ ಈಗ ಇವ್ರು ಮಾಡ್ಲಕತ್ತಿದ್ದಲ್ಲ ಎರಡನೇ ಟಿಪ್ಪು ಸುಲ್ತಾನ್ ಅವತಾರೆ ನಮ್ಮ ಸಿದ್ದರಾಮಯ್ಯನವರು. ಹಿಜಾಬ್ ನಿಷೇಧ ಮಾಡಿರಲಿಲ್ಲ. ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯೂನಿಫಾರ್ಮಿಗೆ ಹಿಜಾಬ್ ಜೋಡಿಸ್ತಾರೋ ಅಥವಾ ಯೂನಿಫಾರ್ಮನ್ನು ಕಡ್ಡಾಯ ಅನ್ನೋದು ತೆಗಿತಾರೋ. ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ. ಕೇವಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ 1964 ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ. ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ. ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು. ಆಯಾ ಕಾಲೇಜಿನ ಆಡಳಿತ ಮಂಡಳಿ, ಕಾಲೇಜುಗಳು ನಿರ್ಣಯಪಡಿಸುವಂತೆ, ಶಾಲೆಗಳು ನಿರ್ಣಯಪಡಿಸುವಂಥ ಸಮವಸ್ತ್ರ ಸಂಹಿತೆಯನ್ನು ಮಾತ್ರ ಪಾಲಿಸಬೇಕು ಅಂತ ನಿಯಮ ಇತ್ತು.